ಮುಖ್ಯಮಂತ್ರಿಗಳೇ ಸ್ವಲ್ಪ ಇದು ಕೇಳಿ ಸರ್, ಇದೊಂದು ಮಾತು ಕೇಳಿ ನೀವು. 5% 0% ಅಂತ ಈಗ ನಾವು ಮಾಡ್ತೀವಿ ರೈತರಿಗೆ. ಈಗ 0% ಅವ್ರು ಕೊಡ್ಬೇಕು ಅಂತ 5% ವರ್ಗೂ 0%. ಮುಖ್ಯಮಂತ್ರಿಗಳೇ ಸ್ವಲ್ಪ ಇದು ಕೇಳಿ ಸರ್, ಇದೊಂದು ಮಾತು ಕೇಳಿ ನೀವು. 5% 0% ಅಂತ ಈಗ ನಾವು ಮಾಡ್ತೀವಿ ರೈತರಿಗೆ. ಓಕೆ, ಒಳ್ಳೆ ಸ್ಕೀಮು ಆಯ್ತು, ಮಾಡ್ರಿ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಈ ಸೊಸೈಟಿ VSS ಸೊಸೈಟಿ ಇರುವಂತ ನಮ್ಮ ಇವರು ಸೆಕ್ರೆಟರಿಗಳು ಅವ್ರದ್ದೆಲ್ಲ ಪಾಣಿಗಳೆಲ್ಲ ಇರ್ತದೆ, ಎಲ್ಲ ದಾಖಲೆಗಳೆಲ್ಲ ಇರ್ತದೆ. ಸುಮ್ನೆ ಸೈನ್ ಹಾಸ್ಕೊಬಿಡ್ತಾರೆ ಅವ್ರ ಕೈಲಿ. ಯಾರು ಬೇಕೋ ಅವ್ರ ಕೈ ಕೊಡ್ತಾರೆ, ಒಂದಷ್ಟು ಇನ್ಫ್ಲೂಯೆನ್ಸ್ ಇರೋರು ಮತ್ತೊಂದು. ಮಿಕ್ಕಿದ ಅವರೇ ಅವ್ರ ಹೆಸರು ಸಾಲ ತಗೊಂಡ್ಬಿಡ್ತಾರೆ. ತೆಗೆದುಕೊಂಡ್ಬಿಟ್ಟು ಅವರೇ ಬಂದು ಬಡ್ಡಿಗೆ ಬಿಟ್ಬಿಡ್ತಾರೆ. ಬಡ್ಡಿಗೆ ಬಿಟ್ಟು ಅವ್ನಿಗೆ 10%, ನನಗೆ 2%, 3%. ರಿನ್ಯೂವಲ್ ಎಲ್ಲ ಅವ್ನ ಕೈಗೆ ದುಡ್ಡೇ ಕೊಟ್ಟಿರಲ್ಲ, ಅವನ ಹೆಸರಲ್ಲಿ ಅವ್ನ ಪಾಣಿ ಇರ್ತಾರಲ್ಲ ಬರ್ಕೊಬಿಡ್ತಾರೆ, ಬಿಡಿ CC ಬ್ಯಾಂಕ್ ಕಳಿಸ್ತಾರೆ, ಅದಾಗ್ತಾರೆ. ಸೊ ಮಾಡಿ ಈ ರೀತಿ ಎಲ್ಲಾ ದೊಡ್ಡ ಅವ್ಯವಹಾರಗಳು ಇವತ್ತು ನಡೆದು ಬೇಕಾದಷ್ಟು ಅದರಲ್ಲೂ ಸೂಸೈಡ್ ಮಾಡ್ಕೊಂಡಿರೋರಿದ್ದಾರೆ, ಬೇಕಾದಷ್ಟು ಆಗಿದ್ದಾರೆ. ರೈತರುಗಳು ಗೊತ್ತಿರೋದಿಲ್ಲ, ಇವೆಲ್ಲ ಇದೆ. ಇದನ್ನ ನೀವು VSSN ಮೇಲೆ ನೀವು ಇದಕ್ಕೆ ಯಾರು DR ಗಳಿದ್ದೀರಿ, JR ಗಳಿದ್ದೀರಿ, ER ಗಳಿದ್ದೀರಿ, ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಇರಬೇಕು. ನೀವ್ ಏನಾದ್ರು ಮಾಡಿ ಅದನ್ನ ಮಾಡ್ಲಿ. ನಾನು ಹೇಳ್ತೀನಿ, ಇದನ್ನ ಅವ್ನ್ ಸಾಲ ತೆಗೆದುಕೊಂಡು ಅವ್ನ್ ಸಾಲ ಹೋಗ್ಲಿ. ಅವ್ನು ಯಾರು ಕಷ್ಟಕ್ಕೆ ಸಾಲ ತೆಗೆದುಕೊಂಡಿದ್ದಾನೆ ಅವ್ನಿಗೆ ಫ್ರೀಯಾಗಿ ಗೌರ್ಮೆಂಟ್ ಬೆನಿಫಿಟ್ ಕೊಡ್ತೀವಿ, ಅದು ಹೋಗ್ಲಿ.